ಎಲ್ಲರಿಗೂ ನಮಸ್ಕಾರ. ತೀರ್ಥಹಳ್ಳಿ ಕಿಚನ್ ಡೈರೀಸ್ಗೆ ಸ್ವಾಗತ. ಭಾನುವಾರ ಆಗಲಿ ಯಾವುದಾದ್ರು ಸಣ್ಣ ಇವೆಂಟ್ಸ್ ಆಗಲಿ ಏನು ಅಡುಗೆ ಮಾಡೋದು ಸ್ಪೆಷಲ್ ಆಗಿ ಅಂತ ಯೋಚನೆ ಮಾಡ್ತಾ ಇದ್ದರೆ ಇದೊಂದು ತುಂಬ ಸಿಂಪಲ್ ರೆಸಿಪಿ ಮಟನ್ ಪಲಾವ್ ಹೇಗೆ ಮಾಡೋದು ನೋಡೋಣ. ಒಂದು 4 ಚಕ್ಕೆ, ಒಂದು 4 ಲವಂಗ, ಹಾಗೆ ಒಂದು 5 ಏಲಕ್ಕಿ. ಫಸ್ಟ್ ಒಂದು ಸಣ್ಣ ಬೌಲಲ್ಲಿ ನೀರು ಹಾಕಿ ನೆನೆಸಿಟ್ಕೊಳ್ಳೋಣ. ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು ಕುಕ್ಕರಿಗೆ ಒಂದು 100 ml ಎಣ್ಣೆ ಇಟ್ಟು ಅದಕ್ಕೆ ಈ ನೆನೆಸಿಟ್ಟಿರೋ ಒಂದು 10 ನಿಮಿಷದ ಮುಂಚೆನೇ ನೆನೆಸಿಟ್ಟಿರೋ ಗರಂ ಮಸಾಲನ ಹಾಕ್ಕೊಂಡ್ರೆ ಆಯಿತು. ಚೆಂದ ಮಾಡಿ ಒಂದು ಸತಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಒಂದು 8ರಿಂದ 10 ಹಸಿಮೆಣಸು ಉದ್ದ ಸೀಳಿ ಅದಕ್ಕೆ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ. ಒಂದು ಸತಿ ಟ್ರೈ ಮಾಡಿ. 1 ಪಾಟ್ ರೆಸಿಪಿ ಇದು. ಇದಕ್ಕೆ ಈಗ ಒಂದು 6 ಉದ್ದಗೆ ಹೆಚ್ಕೊಂಡಿರೋ ಈರುಳ್ಳಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು ಈ ಈರುಳ್ಳಿ ನೋಡಿ. ಈಗ ಇದಕ್ಕೆ ಒಂದು 3 ಟೀ ಸ್ಪೂನ್ ಶುಂಠಿ ಪೇಸ್ಟ್, ಹಾಗೆ 3 ಟೀ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್, ಇದೆರಡನ್ನೂ ನಾನು ಜೊತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ತಾ. ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ರೆ ಆಯಿತು. ಆ ಎಣ್ಣೆ ಬಿಟ್ಕೊಳ್ಳಿ. ಇದು ಫ್ರೈ ಆದಮೇಲೆ ಒಂದು 5 ದೊಡ್ಡ ಸೈಜ್ ಟೊಮ್ಯಾಟೊ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. 1 by 1 ಎಲ್ಲದು ಕ್ಲೀನಾಗಿ ಫ್ರೈ ಆದಮೇಲೆ ಹಾಕ್ಕೊಳ್ಳಿ. ಇದಕ್ಕೀಗ 2 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರದ ಪುಡಿ 1-2 ಟೀ ಸ್ಪೂನ್. ಜಾಸ್ತಿ ಬೇಡ, ಹಸಿಮೆಣಸು ಹಾಕ್ಕೊಂಡಿದ್ದೀವಿ ಆಲ್ರೆಡಿ. ಕಲರು ಚೆನ್ನಾಗಿ ಬರುತ್ತೆ ಇದರಿಂದ. ಇದಕ್ಕೀಗ ನಾನು 1 ಕಿಲೋ ಮಟನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೀಗ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಆದಮೇಲೆ ಉಪ್ಪು ಹಾಕ್ಕೊಂಡು 1 ಲೋಟ ಆಗೋಷ್ಟು ನೀರು ಹಾಕ್ಕೊಂಡು 3 ವಿಷಲ್ ತಗೊಂಡಿದ್ದೀನಿ ನೋಡಿ. ಇದು ಕ್ಲೀನಾಗಿ ಬೆಂದಿದೆ. ಈ ಬೆಂದಿರೋ ಮಟನ್ ಈಗೀಗ ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಗೆ 2 ಲಿಂಬೆ ರಸ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಟನ್ ಫುಲ್ ಬೇಯೋ ಅಷ್ಟು ವಿಷಲ್ ತಕ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ 3 ಪಾವ್ ಅಕ್ಕಿಗೆ 5 ಲೋಟ ನೀರು ಹಾಕ್ಕೊಂಡಿದ್ದೀನಿ. 1 ಲೋಟ ಆಲ್ರೆಡಿ ಹಾಕಿದ ಹಾಗೆ ಇದೆ, ಹಾಗಾಗಿ 5 ಲೋಟ ನೀರು. ಮತ್ತು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು 2 ಪಲಾವ್ ಎಲೆ ಹಾಕ್ಕೊಳ್ಳಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೈಸ್ ಹಾಕಿ ಮತ್ತೆ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೀಗ 15 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ. ಪಲಾವ್ ರೆಡಿ ಆಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಜಸ್ಟ್ ಮೊಸರು ಬಜ್ಜಿ, ರಾಯ್ತಾ ಇದಿಷ್ಟಕ್ಕೆ ಸರ್ವ್ ಮಾಡಿದ್ರೆ ಸಾಕು. ನೋಡಿ, ಮಟನ್ ಪಲಾವ್ ರೆಡಿ ಆಗಿದೆ. ಒಂದು ಸತಿ ಈ ರೆಸಿಪಿ ಟ್ರೈ ಮಾಡಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಕೊಡಿ. ಥ್ಯಾಂಕ್ ಯು.